ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತಬೇಟೆ ಮುಂದುವರೆಸಿದ್ದು ವೇಷಭೂಷಣ ನಡೆ ನುಡಿ ಮೂಲಕ ಸುದ್ದಿಯಾಗುತ್ತಿದ್ದಾರೆ. ರಸ್ತೆಯಲ್ಲಿ ಅಡ್ಡ ಬಂದ ಗೂಳಿಯನ್ನ ಪಳಗಿಸಿ ಗಮನ ಸೆಳೆದ ದರ್ಶನ್ ಸಾರ್ವಜನಿಕವಾಗಿ ಹಸುವಿನ ಹಾಲು ಕರೆದು ಜೈಕಾರವನ್ನ ಹಾಕಿಸಿಕೊಂಡಿದ್ದರು. ಇನ್ನು ಪ್ರಚಾರದ ವೇಳೆ ತಲೆಗೆ ಮುಸ್ಲಿಂ ಟೋಪಿ ಹಾಕಿ ಮತ ಕೇಳಿದ್ದ ದರ್ಶನ್ ಉರ್ದು ಭಾಷೆಯಲ್ಲಿ ಭಾಷಣವನ್ನ ಮಾಡಿದ್ರು. ಇದೀಗ ತಮಿಳಿನಲ್ಲಿ ಪ್ರಚಾರ ಮಾಡಿ ಮತ್ತೆ ಸುದ್ದಿಯಾಗಿದ್ದಾರೆ. ತಮಿಳು ಜನ ಹೆಚ್ಚು ಇರುವ ಪ್ರದೇಶದಲ್ಲಿ ತಮಿಳಿನಲ್ಲಿ ಮಾತನಾಡಿ ಮತಯಾಚನೆ ಮಾಡಿದ್ದಾರೆ. ಅಂಬರೀಶ್ ಅವರಿದ್ದಾಗ ನೀವು ಹೇಗೆ ಪ್ರೀತಿಯಿಂದ ಬರಮಾಡಿಕೊಂಡಿದ್ದರೋ ಅದೇ ರೀತಿ ಸುಮಲತಾ ಅವರಿಗೂ ನಿಮ್ಮ ಮತ ನೀಡಿ ಅಂತ ಕೇಳಿಕೊಂಡಿದ್ದಾರೆ. ದರ್ಶನ್ ತಮಿಳಿನಲ್ಲಿ ಮಾತನಾಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕೆಲವರು ಟೀಕೆ ಮಾಡುತ್ತಿದ್ದಾರೆ. ಅಪಾರ ಅಭಿಮಾನಿಗಳನ್ನ ಹೊಂದಿರುವ ನಟ ದರ್ಶನ್ ವೋಟಿಗಾಗಿ ಈ ಮಟ್ಟಕ್ಕೆ ಇಳಿಯಬಾರದು, ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಕಿಡಿಕಾರುತ್ತಿದ್ದಾರೆ. ಆದ್ರೆ ಸ್ಥಳೀಯ ಜನರಿಗೆ ಅವರ ಭಾಷೆಯಲ್ಲಿ ಹೇಳಿದಾಗ ಬೇಗ ಅರ್ಥವಾಗುತ್ತೆ ಎನ್ನೋ ಕಾರಣಕ್ಕೆ ಅವರ ಭಾಷೆಯಲ್ಲಿ ಮಾತನಾಡುವ ಪ್ರಯತ್ನ ಮಾಡುತ್ತೇನೆ ಎಂದು ದರ್ಶನ್ ನಿನ್ನೆಯಷ್ಟೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ಪ್ರಚಾರದ ಸಮಯದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹಸುವಿನ ಹಾಲು ಕರೆದು ಗಮನವನ್ನ ಸೆಳೆದಿದ್ರು. ಹಸುವಿನ ಹಾಲನ್ನ ಕರೆದು ತಾನೊಬ್ಬ ರೈತ ಅಂತ ಸಾಬೀತುಪಡಿಸಿದ್ರು. ದರ್ಶನ್ ಅವರು ಹಾಲು ಕರೆಯೋದನ್ನ ನೋಡಲು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಜೊತೆಗೆ ಹಳ್ಳಿಯೊಂದರಲ್ಲಿ ದರ್ಶನ್ ಪ್ರಯಾಣಿಸುತ್ತಿದ್ದ ವಾಹನಕ್ಕೆ ಗೂಳಿ ಎದುರಾಯಿತು. ನಂತರ ವಾಹನದಿಂದ ಕೆಳಗೆ ಇಳಿದ ದರ್ಶನ್ ಗೂಳಿಯ ಮೈ ಸವರಿ ಅದನ್ನ ಪಕ್ಕ ಕಳಿಸುವಲ್ಲಿ ಯಶಸ್ವಿಯಾಗಿದ್ರು.